ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾನಿವತ್ತು ಯಾವುದೇ ಥರ ವಿಡಿಯೋ ಮಾಡಲ್ಲ, ಜಾತ್ರೆಗೆ ಹೊರಟಿದ್ದೆ ಅಂತ ಇದ್ದೆ. ವಿಡಿಯೋ ಇವತ್ತು ಹಾಕೋಕ್ಕಾಗಲ್ಲ ಅಂತ ಇದ್ದೆ. ಆದರೆ ನನಗೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಅಂದರೆ ಮನೇಲಿ ಟೈಲರಿಂಗ್ ಬೆಸ್ಟ್ ಆಗುತ್ತಾ, ಶಾಪ್ ಮಾಡಿಕೊಂಡ್ರೆ ಬೆಸ್ಟ್ ಆಗುತ್ತಾ ಅಂತೇಳ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋಕ್ಕೆ ಕಮೆಂಟ್ ಬಂದಿತ್ತು. ಹಾಗೆ ಆ ವಿಡಿಯೋದ ಬಗ್ಗೆ ಒಂದು ಸ್ವಲ್ಪ ನಾನು ಮಾತಾಡ್ತಾ, ಹಾಗೆ ಇವತ್ತು ನಾನು ಏನು ಮಾತಾಡ್ತಿದ್ದೀನಿ ಅಂದರೆ, ತುಂಬ ಜನ ಆ ವಿಡಿಯೋದಲ್ಲಿ ಹೇಳಿದರು, ನಾವು ಮನೇಲಿ ಸ್ಟಿಚ್ ಮಾಡ್ತೀವಿ, ಓಕೆ, ಮನೆಯಲ್ಲಿ ಮನೆ ಕೆಲಸನೂ ಆಗುತ್ತೆ, ಮನೆ ಫ್ಯಾಮಿಲಿ ಮೆಂಬರ್ಸ್ ನೋಡಿಕೊಂಡು ಸಹಿತ ಸ್ಟಿಚ್ ಮಾಡ್ತೀವಿ, ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿದರು. ಹಾಗೆ ಶಾಪ್ ಇಟ್ಕೊಂಡು ನಮಗೆ ಶಾಪೇ ಒಳ್ಳೆಯದು ಅಂತ ಹೇಳಿ ಆ ಥರ ಏನೂ ಕಮೆಂಟ್ ಬಂದಿಲ್ಲ. ಮನೆಯಲ್ಲಿ ಸ್ಟಿಚ್ ಮಾಡ್ತೀವಿ, ಅದರಿಂದ ನಮ್ಗೆ ಉಪಯೋಗ ಆಗಿದೆ, ಥ್ಯಾಂಕ್ಸ್ ಅಂತ ತುಂಬ ಜನ ಹೇಳಿದ್ದಾರೆ. ಆದರೆ ಇವತ್ತು ನಾನು ಏನು ಮಾತಾಡ್ತಿದ್ದೀನಿ ಅಂದರೆ, ಮತ್ತೊಬ್ಬರು ನನಗೆ ತುಂಬ ಬೇಜಾರಾಗಿದ್ದು ಒಂದು ಕಮೆಂಟ್ ಅಂದರೆ, ಅವ್ರು ಹೇಳ್ತಾರೆ, ನನಗೆ ಬಟ್ಟೆ ಬರೋದಿಲ್ಲ, ಹೊಲಿಯೋಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ಟೆ ಬರೋದಿಲ್ಲ, ಏನು ಮಾಡಬೇಕು, ಏನಾದರೂ ಟಿಪ್ಸ್ ಹೇಳಿ ಅಕ್ಕ ಅಂತೇಳಿ ತುಂಬ ಕೇಳ್ತಾರೆ. ನಾನು ಹೇಳೋದು ಫ್ರೆಂಡ್ಸ್ ಹೆಂಗಂದರೆ, ನೀವು ನನ್ನ ಆರ್ ಜಿ ಮೊದಲು ನಾನು ತುಂಬ ವೀಡಿಯೋಸ್ ಮೋಟಿವೇಶನ್ ವೀಡಿಯೋಸ್ ಮಾಡಿದ್ದೆ. ಹೇಗಂದರೆ, ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ದೆ, ಹೇಗಂದರೆ ಕೆಲಸ ಮಾಡ್ತೀನಿ ಅನ್ನೋ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತೇಳ್ಬಿಟ್ಟು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಯಾರಿಗೆ ಅಂದರೆ, ಅವ್ರ ಮನೆಯವರಿಗೆ. ಅಂದರೆ ಈಗ ಒಬ್ಬಳು ಲೇಡಿ, ನಾನು ಟೈಲರಿಂಗ್ ಮಾಡಬೇಕು, ಕೆಲಸ ಮಾಡಬೇಕು, ಅರ್ನಿಂಗ್ಸ್ ಮಾಡಬೇಕು ಅಂತ ತುಂಬ ಮನಸ್ಸಿರುತ್ತೆ. ಆದರೆ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು ಬಿಡ್ತಾ ಇರಲ್ಲ. ನೀನು ಸುಮ್ಮನೆ ಮನೇಲಿ ಅಡುಗೆ ಮಾಡಿಕೊಂಡು ಮಕ್ಕಳು ನೋಡ್ಕೊಂಡು ಆರಾಮಾಗಿರೋ, ಯಾಕೆ ಕೆಲಸ ಮಾಡ್ತೀಯ ಅಂತ ಕೆಲವು ಹಸ್ಬೆಂಡ್ ಆಗಲಿ, ಅತ್ತೆ ಮಾವ ಈ ಥರ ಹೇಳ್ತಾರೆ. ಕೆಲವರು ಏನು ಹೇಳ್ತಾರೆ ಅಂದರೆ, ಕೆಲವು ಫ್ಯಾಮಿಲಿಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ನೀವು ಕೆಲಸ ಮಾಡಿ, ಟೈಲರಿಂಗ್ ಮಾಡು ಅಂದರೆ, ಅವ್ರು ಎಷ್ಟೇ ಇಂಪ್ರೂವ್ಮೆಂಟ್ ಇದ್ದರೂ ಲೇಡೀಸಿಗೆ ಸಪೋರ್ಟ್ ಮಾಡ್ತಾರೆ, ಕೆಲಸ ಮಾಡೋದಕ್ಕೆ ಹೆಲ್ಪು ಸಹಿತ ಮಾಡ್ತಾರೆ. ಆದರೆ ಇಲ್ಲಿ ಕೆಲಸ ಮಾಡಬೇಕಾಗಿರೋರಿಗೆ ಆ ಇಂಟ್ರೆಸ್ಟ್ ಇರಲ್ಲ. ಯಾಕಂದರೆ ತುಂಬ ಜನ ನೋಡಿದ್ದೀನಿ, ಮನೇಲಿ ತುಂಬಾ ಸಪೋರ್ಟ್ ಕೊಡ್ತಾ ಇರ್ತಾರೆ, ಅವ್ರು ಬೇಕೋ ಬೇಡೋ ಅನ್ನಂಗೆ ಕೆಲಸ ಮಾಡ್ತಾ ಇರ್ತಾರೆ. ಟೈಲರಿಂಗ್ ಅಂದ ತಕ್ಷಣ ಟೈಲರಿಂಗಿಗೆ ಅವ್ರು ಒಂದು ವಾರ ಹೋಗಲಿ ಆಗಲೇ ಹೊಸ ಮಿಷನ್ ತಂದು ಕೊಡೋದಾಗಲಿ, ಆಮೇಲೆ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಎಲ್ಲ ಮಾಡಿಕೊಡ್ತಾರೆ. ಆದರೆ ಕೆಲಸ ಮಾಡೋರಿಗೆ ಆ ಇಂಟ್ರೆಸ್ಟ್ ಇರೋದಿಲ್ಲ. ಆದರೆ ಈಗ ನೋಡಿ, ಇಂಟ್ರೆಸ್ಟ್ ಇರೋರಿಗೆ ಫ್ಯಾಮಿಲಿ ಮೆಂಬರ್ಸು ಸಪೋರ್ಟ್ ಮಾಡಲ್ಲ, ಸಪೋರ್ಟ್ ಮಾಡೋರಿಗೆ ಇಲ್ಲಿ ಇಂಟ್ರೆಸ್ಟ್ ಇರಲ್ಲ. ಅದು ತುಂಬ ಕಡೆ ನಡೀತಾ ಇರುತ್ತೆ. ಇದಕ್ಕೆ ನೀವು ಕಮೆಂಟ್ ಮಾಡಬೇಕು ಹೇಗಿದೆ ಅಂತೇಳಿ, ಈ ಥರ ಇರುತ್ತಾ ಅಂತೇಳ್ಬಿಟ್ಟು. ನನಗೆ ತುಂಬ ಜನ ಫೋನ್ ಕಾಲ್ಸ್ ಮಾಡಿದಾಗ ಈ ವಿಷಯನ ಕೇಳಿದ್ದೀನಿ. ನಮಗೆ ಇಂಟ್ರೆಸ್ಟ್ ಇದ್ದು ಮನೆಯವರು ಸಪೋರ್ಟ್ ಮಾಡೋದು ತುಂಬ ರೇರ್ ಸಿಗೋದು. ಆದರೆ ನಾನು ಹೇಳೋದೇನು ಅಂತಂದರೆ, ಇವತ್ತಿನ ವಿಡಿಯೋದಲ್ಲಿ ಇದಲ್ಲ ಟಾಪಿಕ್ ಏನು ಅಂದರೆ, ನಮಗೆ ಟೈಲರಿಂಗ್ ಆದವರಿಗೆ ಬಾಡಿಗೆ ಮನೆ ಬೆಸ್ಟಾ ಅಥವಾ ಸ್ವಂತ ಮನೆ ಬೆಸ್ಟಾ ಅಂತ. ಸ್ವಂತ ಮನೆ ಇದ್ದರೆ ಏನೆಲ್ಲ ಪ್ರಯೋಜನ ಆಗುತ್ತೆ, ಹಾಗೆ ಬಾಡಿಗೆ ಮನೆ ಇದ್ದರೂ ಏನೆಲ್ಲ ಪ್ರಯೋಜನ ಆಗುತ್ತೆ. ಇದು ಯಾಕೆ ಹೇಳಿದೆ ಅಂತಂದರೆ, ನಾನು ಸಹ ಟೈಲರು, ನಾನು ಸಹ ಬಾಡಿಗೆ ಮನೆಯಲ್ಲೇ ಇರೋದು. ಇದರಿಂದ ನಾನು ಎಷ್ಟು ಉಪಯೋಗ ಆಗಿದೆ. ನಂಗೆ ಬಂದವರೆಲ್ಲ ಕೇಳ್ತಾರೆ, ನಿಮ್ಗೊಂದು ಸ್ವಂತ ಮನೆ ಮಾಡ್ಕೊಳ್ಳಿ, ಬೇಗ ಸ್ವಂತ ಮನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ನನಗೆ ಏನು ಅಂತಂದರೆ, ಸ್ವಂತ ಮನೆ ಮಾಡಬೇಕು ಅಂತಂದರೆ ನಮಗೆ ಸಿಟಿ ಏರಿಯಾದಲ್ಲೇ ಜಾಗ ಸಿಗಬೇಕು, ಮನೆ ಕಟ್ಟಬೇಕು, ಎಲ್ಲ ಆಗಬೇಕು. ಇಲ್ಲ ಅಂದರೆ ನಾವೇನಾದರೂ ಸಿಟಿ ಏರಿಯಾ ಬಿಟ್ಟು ಹೊರಗಡೆ ಹೋದ್ವಿ ಅಂದರೆ ಇನ್ನೊಂದು ನೆಕ್ಸ್ಟ್ ನಾವು ಶಾಪನ್ನು ಹಾಕಬೇಕಾಗುತ್ತೆ. ಹಾಗಾಗಿ ನಾನು ಹೇಳೋದು, ಆದಷ್ಟು ನನಗೀಗ ಮನಸ್ಸಿರೋದು ಬಾಡಿಗೆ ಮನೇಲಿ ಇರೋದೇ ನನಗೆ ಖುಷಿ ಅನಿಸುತ್ತೆ. ಯಾಕಂದರೆ ನಾವು ಈ ಸ್ವಂತ ಮನೆ ಅಂತ ಹೇಳಿ ಹೋದಾಗ ಅದು ಸ್ವಲ್ಪ ದೂರ ಆದರೆ ಕಸ್ಟಮರಲ್ಲಿ ಬರೋದು ಕಡಿಮೆ ಆಗ್ತಾರೆ, ಕಸ್ಟಮರ್ ಬರಲ್ಲ. ಅಕಸ್ಮಾತ್ ನಾವು ಸ್ವಂತ ಮನೆ ಮಾಡಿದ ಏರಿಯಾದಲ್ಲಿ ತುಂಬ ಜನ ಟೈಲರ್ಸ್ ಇದ್ರೂ ಅಲ್ಲೂ ಸಹಿತ ನಮಗೆ ಬಟ್ಟೆ ಬರೋದು ಕಡಿಮೆ ಆಗ್ಬೋದು. ಆದರೆ ಫ್ರೆಂಡ್ಸ್, ನಾನೇ ಹೇಳ್ತೀನಿ, ನಾನು ಟೈಲರಿಂಗ್ ಕಲ್ತಿರೋದು 10th ಆದ ತಕ್ಷಣ, ಎಕ್ಸಾಮ್ ಮುಗ್ದ ತಕ್ಷಣ 2 ತಿಂಗಳು ರಜೆ ಇರುತ್ತಲ್ವ, ಆಗ ನಾನು ಟೈಮ್ ವೇಸ್ಟ್ ಮಾಡ್ದೇನೆ ಟೈಲರಿಂಗ್ ನನಗೆ ಎಲ್ಲಿ ಕಲಿಸ್ತಾರೆ ಅಲ್ಲಿ ಹೋಗ್ಬಿಟ್ಟು ನಾನು 2 ತಿಂಗಳು ಅಂತ ಅಂದರೆ ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ಯಾವುದೇ ಥರ ಊರಿಗೆ ಏನು ಹೋಗ್ದೇನೆ ನಾನು ಟೈಲರಿಂಗನ್ನು ಕಲ್ತಿರೋದು. 2 ತಿಂಗಳು ಆಗಿ 3ನೇ ತಿಂಗಳು ಕಲಿಯೋಷ್ಟೊತ್ತಿಗೆ ಕಾಲೇಜ್ ಸ್ಟಾರ್ಟ್ ಆಯಿತು, ಕಾಲೇಜಿಗೆ ಸೇರಿಕೊಂಡೆ. ಅಷ್ಟೊತ್ತಿಗೆ ನಾನು ನಮ್ಮ ಏರಿಯಾದಲ್ಲಿ ಒಬ್ಬರು ಸಹ ಟೈಲರ್ ಇರಲಿಲ್ಲ. ಅಂದರೆ ನಮ್ಮ ಆನಂದಪುರದಲ್ಲೂ ಸಹಿತ ಅಷ್ಟೊಂದು ಜನ ಟೈಲರ್ ಇರಲಿಲ್ಲ, ನಮ್ಮ ಏರಿಯಾದಲ್ಲೂ ಸಹಿತ ಯಾರೂ ಟೈಲರ್ ಇರಲಿಲ್ಲ. ನಾನೇನು ಮಾಡಿದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಕಲ್ತಿದ್ದಂದರೆ ಇದೇ ಊರವರಾದರೂ ಸ್ವಲ್ಪ ಬೇರೆ ಏರಿಯಾದವರು, ಆದರೆ ಎಲ್ಲರೂ ಟೈಲರ್ ಆಗಲಿಲ್ಲ. ನಾನು ಟೈಲರಿಂಗ್ ಕಲಿತಿದ್ದಂಗೆ, ನೀನು ಚೆನ್ನಾಗಿ ಹೊಲಿತೀಯಾ ಬಿಡ್ತೀಯಾ ಅಂತ ಯಾರೂ ಕಸ್ಟಮರ್ ಕೇಳಿಲ್ಲ. ಅವರಿಗೇನು ಒಬ್ಬರು ಟೈಲರ್ ಬೇಕಿತ್ತು. ಹಾಗಾಗಿ ತಕ್ಷಣ ನಾವು ಟೈಲರಿಂಗ್ ಕಲಿತ ತಕ್ಷಣ ನಮ್ಮಮ್ಮ ಕೆಲಸಕ್ಕೆ ಹೋದಾಗ ಬಟ್ಟೆ ತಂದು ಕೊಡೋರು. ಅಂದರೆ ಅವ್ರು ಕೊಟ್ಟರು ಹೊಲ್ಕೊಡಮ್ಮ ಅಂಥೇಳಿ. ಹಾಗೆ ನನಗೆ ಅಕ್ಕಪಕ್ಕದ ಮನೆಯವರೆಲ್ಲ, ನೀನು ಚೆನ್ನಾಗಿ ಹೊಲಿತೀಯ ಬಿಡ್ತೀಯ ಕೇಳಲ್ಲ, ಅವರಿಗೊಟ್ಟು ಬಟ್ಟೆ ಹೊಲಿಯೋರು ಬೇಕಿತ್ತು ಒಬ್ಬರು ಟೈಲರು. ಆ ಥರ ನಂಗೆ ತುಂಬ ಬಟ್ಟೆಗಳು ರಾಶಿನೇ ಬಂದುಬಿಡ್ತು. ಆದರೂ ನಾನು ಕಾಲೇಜನ್ನು ಬಿಟ್ಟಿಲ್ಲ, ಹೊಲಿತಾನೆ ಇದೆ. ನಂಗಂದರೆ ಟೈಲರಿಂಗ್ ಕಲಿತ ತಕ್ಷಣವೇ ಸಿಕ್ಕಾಪಟ್ಟೆ ಬಟ್ಟೆ ಬಂತು. ಯಾಕಂದರೆ ಟೈಲರ್ಸ್ ಇರಲಿಲ್ಲ, ಮತ್ತು ನಮ್ಮ ಏರಿಯಾದಲ್ಲಿ ಅಷ್ಟೊಂದು ಅಫಿಷಿಯಲ್ ಜನ ಏನೂ ಇರಲಿಲ್ಲ.
ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ ಹಾಕೊಳ್ತಿದ್ರು ಸ್ವಲ್ಪ ತಪ್ಪಾದ್ರೂ. ಆದರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಮೇಲೆ ಹೀಗೇ ಇರಬೇಕು ಬ್ಲೌಸ್ ಹೊಲಿಯೋದು ಅಂತೆಲ್ಲ ಬಂದಿದೆ. ಮೊದಲು ನಾವು ಕಲ್ತಂಥ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳೋರು. ನಾವೇನು ಟೈಲರ್ಸೇ ಇದೇ ಸ್ಟೈಲು, ಇವಾಗ ಇದೇ ಫ್ಯಾಷನ್ನು, ಹಾಕೊಳ್ಳಿ ಅಂತ ಹೇಳಿದ್ರೆ ಅವರಿಗೆ ಒಂದು ಟೈಲರ್ಸ್ ಹೇಳ್ತಿದಾರಲ್ಲ ಅಂತ ಒಂದು ಖುಷಿ ಆಗೋದು, ಹಾಕೊಳ್ಳೋರು. ಈಗಾಗಲ್ಲ, ನಾವೇನೇ ಹೇಳಿದ್ರೆ ಅವ್ರು ಇಲ್ಲ ಇದಲ್ಲ ಹೀಗೆ ಇರಬೇಕು ಅಂತೇಳಿ ತುಂಬ ಹೇಳ್ತಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಪ್ರಭಾವ ಆ ರೀತಿ ಇದೆ. ಆದರೆ ನಾನು ಹೇಳೋದೇನು ಅಂತಂದರೆ, ನನಗೆ ಆ ರೀತಿ ಬಟ್ಟೆ ಬಂದ ತಕ್ಷಣ ನಾನು ಮತ್ತೆ ಕಾಲೇಜಿಗೆ ಹೋಗ್ತಿದ್ದೆ. ಕಾಲೇಜಲ್ಲಿ ನಾನು ನಮ್ಮಮ್ಮನ ಸೀರೆಗಳು ಯಾವ್ಯಾವ ಇತ್ತು ಅದನ್ನೆಲ್ಲ ಕಟ್ ಮಾಡಿ ನಾನು ವಾರಕ್ಕೊಂದು 2-3 ಅಂತ ಡ್ರೆಸ್, ಅಂದರೆ ಪ್ಯಾಂಟು ಟಾಪು ಅದರಲ್ಲೇ ವೇಲು, ಅಂದರೆ ಒಂದು ಸ್ಯಾರಿಯಲ್ಲಿ ಪ್ಯಾಂಟು ಟಾಪು ವೇಲು 3 ಸ್ಟಿಚ್ ಮಾಡ್ಕೊಂಡು ಹಾಕೊಂಡು ಹೋಗ್ತಿದ್ದೆ. ತುಂಬ ಇಷ್ಟ ಆಗೋದು. ಅಂದರೆ ಅವಾಗ ಅಂಬ್ರೆಲಾ ಇರಲಿಲ್ಲ, ನಾವು ಕಲಿತಾಗ 2 ಪೀಸ್ ಚೂಡಿನ ಕಲ್ತಿದ್ವಿ, ಅಂಬ್ರೆಲಾ ಇರಲಿಲ್ಲ. ನಾನು ವಾರಕ್ಕೊಂದು 3 ಜೊತೆನಾದ್ರೂ ರಾತ್ರಿ ನೈಟಲ್ಲಿ ಸ್ಟಿಚ್ ಮಾಡ್ತಾ ಇದ್ದೆ. ನಾನು ಆರ್ಟ್ಸ್ ತೊಗೊಂಡಿರೋದ್ರಿಂದ ಅಷ್ಟೊಂದು ಹೆವಿ ಓದೋಕ್ಕೇನು ಇರ್ತಿರ್ಲಿಲ್ಲ. ಪಾಠನ ನೀಟಾಗಿ ಕೇಳಿ ಕಾಲೇಜಲ್ಲಿ ಸ್ವಲ್ಪ ನೀಟಾಗಿ ಕೇಳ್ಕೊಬಂದರೆ ನಮಗೇನು ಅಷ್ಟೊಂದು ಕಷ್ಟ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ ನನಗೆ ನೈಟಲ್ಲೆಲ್ಲ ಹೊಲಿದು ವಾರಕ್ಕೆ 2-3 ಸ್ಯಾರಿ ನಮ್ಮಮ್ಮನ ಸೀರೆನೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡು ತುಂಬ ಇಷ್ಟ ಆಗೋದು ನನ್ನ ಫ್ರೆಂಡ್ಸಿಗೆಲ್ಲ. ಅವರು ಸಹಿತ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಹೊಲಿದು ನನಗೂ ಸಹಿತ ಕೈ ಕೂತ್ಬಿಡ್ತು. ಹಾಗೇನೆ ಟೈಲರ್ಸ್ ನಮ್ಮೂರಲ್ಲಿ ತುಂಬಾ ಕಡಿಮೆ ಇರೋದ್ರೆ ನನಗೆ ಮನೇಲಿ ಬಟ್ಟೆ ಹೊಲಿತಿದ್ದೆ ಅಲ್ವಾ, ನನಗೆ ಬಟ್ಟೆ ಯಾವುದೇ ಥರ ಕಡಿಮೆ ಆಗಲೇ ಇಲ್ಲ, ಅಂಗಡಿ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ. ನಂತರ ನೆಕ್ಸ್ಟು ನನಗೆ ಮದುವೆ ಆಯಿತು. ಮದುವೆ ಆದಮೇಲೆ ಏನಾಯಿತು ಅಂತಂದರೆ, ನಾನು ಅದೇ ಏರಿಯಾದಲ್ಲೇ, ಅಂದರೆ ನಾನು ಅದೇ ಊರಲ್ಲೇ ಇರಬೇಕಾಗಿ ಬಂತು. ಆಗಲೂ ಸಹಿತ ನಂಗೆ ಬಟ್ಟೆ ಏನು ಕಡಿಮೆ, ನಾನು ಏನಾದರೂ ಬೇರೆ ಊರಿಗೆ ಹೋಗಿದ್ರೆ ಮದುವೆ ಮಾಡಿಕೊಂಡು ನಂಗೆ ಅಲ್ಲಿ ಬಟ್ಟೆ ಸ್ಟಿಚಿಂಗಿಗೆ ಸ್ವಲ್ಪ ಕಡಿಮೆ ಆಗ್ತಿತ್ತು. ಆದರೆ ನಾನು ಅದೇ ಊರಲ್ಲೇ ಇದ್ದಿದ್ದರಿಂದ, ಏರಿಯಾ ಚೇಂಜ್ ಇರೋದ್ರಿಂದ ಬಟ್ಟೆ ಬಂತು ನನಗೆ. ಅಂದರೆ ಪರಿಚಯ ಇರೋರೆಲ್ಲ ತಂತಂದ್ರೆ ಟೈಲರ್ಸೇ ಇಲ್ಲ, ಹಾಗಾಗಿ ಕೊಟ್ಟರು. ಅಲ್ಲೂ ಸಹಿತ ಜರ್ನಿ ನಂದಿದೆ, ನನಗೆ ಅಂಗಡಿ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ. ಆಮೇಲೆ ನೆಕ್ಸ್ಟು ನಾನೇನು ಮಾಡಿದೆ, ನನ್ನ ತಂಗಿಗೆ ನೀನು ಟೈಲರಿಂಗ್ ಕಲಿ, ಅವಳು 10th ಆಯಿತು, ಅವಳಿಗೆ ಯಾಕೋ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಇದು ಮಾಡಿದ್ರು. ಹಾಗೆ PUC ಇನ್ನು ನೀನು ಕಲಿಯೇ, ಟೈಲರಿಂಗು ಕಲಿತ್ರೆ ಒಳ್ಳೇದು ಅಂತ ಹೇಳಿದೆ. ಅವಳಿಗೆ ಏನು ಅನಿಸ್ತು, ಫಸ್ಟಿಗೆಲ್ಲ ಬೇಡ ಅಂದ್ಲು, ಏನೇನೋ ಆಯಿತು. ಆಮೇಲೆ ಅವಳಿಗೆ ನಾನು ಸಹ ಟೈಲರಿಂಗ್ ಕಲ್ತ್ರೇ ಒಳ್ಳೇದು ಅಂತ ಹೇಳ್ಬಿಟ್ಟು ಅವಳು ಸಹಿತ ನನ್ನ ಹತ್ರ ಸ್ವಲ್ಪ ಕಲಿತ್ಲು. ನಾನು ಮತ್ತೆ ಪ್ರೆಗ್ನೆಂಟ್, ನಂದು ಮಗ. ಆಮೇಲೆ ನನಗೆ ಡೆಲಿವರಿ ಆದಮೇಲೆ ಅವಳಿಗೆ ಹೇಳ್ಕೊಡೋಕ್ಕಾಗಿಲ್ಲ, ಅರ್ಧ ಹೇಳ್ಕೊಟ್ಟಿರ್ಲಿಲ್ಲ. ಇನ್ನೊಬ್ರು ನಾವು ಕ್ಲಾಸ್ ಮಾಡೋರು ಇಲ್ಲಿ, ಅವ್ರ ಹತ್ರ ಹೋಗಿ ಸೇರಿಸ್ದೆ. ಅವ್ರು ಕಲ್ತ್ಬಿಟ್ಟು ತಕ್ಷಣ ಅವಳು ಕಲಿತು ಮನೇಲಿ ಹೊಲಿಲಿಲ್ಲ ಅವಳು. ಯಾಕಂದರೆ ಅವಳು ಕಲ್ತಂಥ ಟೈಮಲ್ಲಿ ಆಗಲೇ ಟೈಲರ್ಸ್ ಸ್ವಲ್ಪ ಜನ ಆಗಿದ್ರು ನಮ್ಮ ಆನಂದಪುರದಲ್ಲಿ. ಅದಕ್ಕೆ ನಮ್ಮ ಅಮ್ಮನ ಹತ್ರ ಹೇಳಿದೆ, ಅಮ್ಮ ಇವಳಿಗೆ ಮದುವೆ ಆಗಿಲ್ಲ, ಇನ್ನೂ ಬ್ಯಾಚುಲರ್ ಅಲ್ವಾ, ಅವಳಿಗೊಂದು ಅಂಗಡಿ ಎಲ್ಲಾದರೂ ಇದ್ದರೆ ಮಾಡಿಕೊಡು. ನಮ್ಮ ಅಮ್ಮನೂ ಒಂದು ಅಂಗಡಿ ಎಲ್ಲ ಹುಡುಕ್ಬಿಟ್ಟು ಮಾಡಿಕೊಟ್ರು. ಫಸ್ಟ್ ಅವಳು ಪಾರ್ಲರಲ್ಲಿ ಪಕ್ಕ ಕೂತ್ಕೊಂಡು ಹೊಲಿತಾ ಇದ್ಲು. ಈಗ ಅವಳಿಗೆ ಬಟ್ಟೆ ಬರಬೇಕು ಅಂದರೆ ಏನು ಮಾಡಬೇಕು, ಅವಳು ಓನ್ ಶಾಪ್ ತಕ್ಷಣ ಮಾಡಿಲ್ಲ, ಪಾರ್ಲರಲ್ಲಿ ಪಕ್ಕ ಒಂದು ಜಾಗದಲ್ಲಿ, ಅಂದರೆ ಪಾರ್ಲರ್ ನಡೀತಿರೋ ಪಕ್ಕದಲ್ಲಿ ಕುತ್ಕೊಂಡು ಸ್ಟಿಚ್ ಮಾಡೋಳು. ಅಲ್ಲಿ ಅವಳಿಗೆ ಬಟ್ಟೆ ಚೆನ್ನಾಗಿ ಬಂತು. ಪಾರ್ಲರಿಗೆ ಬಂದವರೆಲ್ಲ ಬಟ್ಟೆ, ಅಂದರೆ ಅವಳು ಒಬ್ಬಳೇ ಅಂದರೆ ಒಬ್ಬರು ಜೆಂಟ್ಸ್ ಟೈಲರ್ ಇದ್ದರು, ಇವ್ರು ಲೇಡೀಸ್ ಟೈಲರ್. ಹಾಗಾಗಿ ಇವಳಿಗೂ ತುಂಬ ಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಬಂತು. ತುಂಬ ಚೆನ್ನಾಗಿ 5-6 ವರ್ಷಗಳ ಕಾಲ ಅವಳು ಬಟ್ಟೆನ ಚೆನ್ನಾಗೇ ಹೊಲಿದ್ಲು. ನಮ್ಮ ಮನೇಲಿ ಅಂದರೆ ಸ್ವಲ್ಪ ಅಂದರೆ ನನ್ನ ತಮ್ಮ ಡೆತ್ ಆದ, ನಮ್ಮಮ್ಮ ಡೆತ್ ಆದರು. ಆ ಟೈಮಲ್ಲಿ ಅವಳಿಗೆ ಬೇಗನೆ ಮದುವೆ ಮಾಡಬೇಕಾಯ್ತು ನಾವು. ಹಾಗಾಗಿ ಬಟ್ಟೆ ರಾಶಿ ಅಂಗಡಿಯಲ್ಲಿ ಇದ್ದಂಗೆ ಅವಳಿಗೆ ನಾವು ಮದುವೆ ಮಾಡಿಬಿಟ್ವಿ. ನಂತರ ಅವಳು ಮದುವೆ ಆದಮೇಲೆ ಬಂದು ಆ ಬಟ್ಟೆನೆಲ್ಲ ಹೊಲಿದು ಖಾಲಿ ಮಾಡಿ ಇನ್ನೊಂದು ಸ್ವಲ್ಪ ಹಾಗೆ ಕೊಟ್ಟಿದ್ದು ಇದೆ. ಈ ರೀತಿ ಆಯಿತು. ಅಂದರೆ ಅವಳು ಅಂಗಡಿಯಲ್ಲಿ ಬಟ್ಟೆ ಹೊಲಿಯೋದಕ್ಕೆ ಯಾವಾಗ ಶುರು ಮಾಡಿದ್ಲೋ, ನಾನು ಸಹಿತ ಮದುವೆ ಆಯಿತು, ಮಕ್ಕಳಾಯಿತು, ನಾನು ಸಹಿತ ಸ್ವಲ್ಪ ಮಕ್ಕಳು ದೊಡ್ಡವರ ತಕ್ಷಣ ಟೈಮ್ ವೇಸ್ಟ್ ಮಾಡಲಿಲ್ಲ. ನಂಗೆ ಕಸ್ಟಮರ್ ಹೋಗ್ಬಿಟ್ರು. ಅಂದರೆ ಮಕ್ಕಳು ಬಾಣಂತನ ಅದು ಇದು ಅನ್ನೋಷ್ಟೊತ್ತಿಗೆ ನಂಗೆ ತುಂಬ ಕಸ್ಟಮರ್ ಬೇರೆ ಕಡೆ ಹೋಗ್ಬಿಟ್ಟಿದ್ರು. ನಾನು ನಮ್ಮ ತಂಗಿ ಅಂಗಡಿದೆ ಬಟ್ಟೆನ ಇಸ್ಕೊಂಬಂದು ಹೊಲಿತಾ ಇದ್ದೆ. ಇಲ್ಲಿವರೆಗೂ ಆಯಿತು. ಆಮೇಲೆ ನಂತರ ಅವಳು ಮದುವೆಗೆ ಹೋದ್ರ ಮೇಲೆ ನಾನು ಅಷ್ಟೊತ್ತಿಗೆ ತುಂಬ ಬಟ್ಟೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಿ. ಅಂದರೆ ತುಂಬ ಬಟ್ಟೆನ ಹೊಲಿಯೋಕೆ ಆಗ್ತಿಲ್ಲ. ಆಮೇಲೆ ನಾವು ಡಿವೈಡ್ ಆಗಿ ಬಾಡಿಗೆ ಮನೆಗೆ ಬಂದ್ವಿ. ಬಾಡಿಗೆ ಮನೆಗೆ ಬಂದಾಗ ಹೇಗಾಯಿತು ಅಂತಂದರೆ, ನಾನು ಟೈಲರ್ ಆಗಿರೋದ್ರಿಂದ ತುಂಬ ದೂರದಲ್ಲಿ, ಅಂದರೆ ಪೇಟೆಗಿಂತ ದೂರದಲ್ಲಿ ಮನೆ ಮಾಡಿದರೆ ನನಗೆ ಬಟ್ಟೆ ಬರಲ್ಲ ಅಂತ ಆಗಲೇ ನನಗೆ ಒಂದು ಐಡಿಯಾ ಇತ್ತು. ಅದಕ್ಕೆ ಏನು ಮಾಡಿದೆ, ಸರೌಂಡಲ್ಲಿ ಅಂದರೆ ಇಲ್ಲೇ ಜನಕ್ಕೆ ಬೇಗ ಹತ್ತಿರ ಟೈಲರ್ ಸಿಗಬೇಕು ಆ ರೀತಿ ಮನೇನ ಹುಡುಕ್ತೆ ನಾನು. ಅಲ್ಲೂ ಸಹಿತ ನನಗೆ ಒಂದು 2-3 ವರ್ಷ ಅಲ್ಲಿ ಸ್ಟಿಚ್ ಮಾಡಿದೆ. ಬಟ್ಟೆ ಬಂತು, ಕಸ್ಟಮರು ಬಂದರು, ಸ್ಟಿಚ್ ಮಾಡಿದೆ. ಓಕೆ. ಆಮೇಲೆ ನಾವು ಏನು ಮಾಡಿದ್ವಿ ಅಂತಂದರೆ, ಇನ್ನು ಸ್ವಲ್ಪ ಒಂದು 2 ವರ್ಷ ಆದಮೇಲೆ ನಾವು ಮನೆ ಸ್ವಲ್ಪ ಚೇಂಜ್ ಮಾಡಿದ್ವಿ. ಅದು ಆನಂದಪುರ ಪೇಟೆಗಿಂತ ಒಂದು ಅರ್ಧ ಕಿಲೋಮೀಟ್ರ್ ಆಗೋಷ್ಟು ದೂರದಲ್ಲಿತ್ತು. ಅಂದರೆ ಜನಕ್ಕೆ ಬಸ್ ಸ್ಟ್ಯಾಂಡ್ ಇಳಿದು ಅಲ್ಲಿಗೆ ಬರೋ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂದರೆ ನಾನು ಸ್ಟಿಚ್ ಮಾಡೋದು ತುಂಬ ಜನಕ್ಕೆ, ಹಳ್ಳಿಯವರಿಗೆಲ್ಲ ತುಂಬ ಇಷ್ಟ ಆಗಿತ್ತು. ಅವರು ಅಂದರೆ ನಾನು ಹೇಗಂತಂದರೆ
ಕಸ್ಟಮರ್ ಬಂದಾಗ ನಂದು ಏನೇ ಸಮಸ್ಯೆ ಇರಲಿ, ನಂದು ಎಷ್ಟೇ ಬಟ್ಟೆ ಇರಲಿ, ಅವರು ನಾನು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೆ ಅವರು ಇದಕ್ಕೆ. ಹಾಗಾಗಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ನಾನು ಎಷ್ಟೇ ದೂರದಲ್ಲಿದ್ದರೂ ನಮ್ಮ ಹತ್ರ ಹುಡ್ಕೊಂಡು ಬರೋರು ನಮ್ಮ ಕಸ್ಟಮರ್. ಒಂದು 3-4 ವರ್ಷ ಬಂದರು. ಆಮೇಲೆ ನಮ್ಮ ಆನಂದಪುರದಲ್ಲಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಟೈಲರ್ಸ್ ಅಲ್ಲೆಲ್ಲ ಅಂಗಡಿ ಆಯಿತು, ಟೈಲರ್ಸ್ಗಳೆಲ್ಲ ತುಂಬ ಜನ ಆದರು. ನನಗೆ ಸಡನ್ನೇ ಬಟ್ಟೆ ಬರೋದು ನಿಲ್ತು. ಅಂದರೆ ತುಂಬ ಕಡಿಮೆ ಬಟ್ಟೆ ಬರೋದು. ಮಳೆಗಾಲದಲ್ಲಂತೂ ಬಟ್ಟೆನೇ ಇರ್ತಿರ್ಲಿಲ್ಲ. ಮತ್ತು ನಾನೇ ಬೇಕು, ನಮ್ಮ ಕಸ್ಟಮರ್ ನಮ್ಮ ಹತ್ರನೇ ಇರ್ತಿದ್ರು. ಆದರೆ ಒಂದೊಂದ್ಸಲಿ ಅಷ್ಟು ದೂರ ರೇವತಿ ಮನೆ ಹೋಗೋಕ್ಕಾಗಲ್ಲ, ಇಲ್ಲೇ ಕೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಕೊಟ್ಟೋಗ್ತಿದ್ರು. ಹಾಗೆ ಟೈಲರ್ಸ್ ಜಾಸ್ತಿ ಆದರು. ಟೈಲರ್ಸ್ ಬೇಗ ಹೊಲ್ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಹತ್ರ ಬಟ್ಟೆ ಬರೋದು ನಿಲ್ತು. ನನಗೆ ತುಂಬ ಸಮಸ್ಯೆನೇ ಆಯಿತು. ಯಾಕಂದರೆ ಮಕ್ಕಳು ಓದ್ತಾಯಿದ್ರು, ಬಾಡಿಗೆ ಮನೇಲಿದ್ವಿ, ಕಷ್ಟ ಆಯಿತು. ಆಮೇಲೆ ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ನಂಗೆ ಸ್ವಲ್ಪ ಪರಿಚಯ ಇರೋರೆಲ್ಲ ಬಟ್ಟೆ ಕೊಡ್ತಾಯಿದ್ರು. ಅದರಲ್ಲೇ ಹೇಗೋ ಮೇಂಟೈನ್ ಆಗ್ತಾಯಿತ್ತು ನನಗೆ. ಆಮೇಲೆ ನೆಕ್ಸ್ಟ್ ಏನಾಯಿತು ಅಂತ ಅಂದಾಗ ನನಗೆ ಸ್ವಲ್ಪ ಕಮಿಟ್ಮೆಂಟ್ಗಳು ಜಾಸ್ತಿ ಆದವು. ಆಗ ಬಾಡಿಗೆ ಮನೆಯಲ್ಲಿ ಬಾಡಿಗೆನೂ ಸಹಿತ ಜಾಸ್ತಿ ಮಾಡಿದ್ರು. ಅಂದರೆ ನಾವು 2,500 ಬಾಡಿಗೆ ಮನೆ ಹೋಗಿದ್ವಿ. ಅವ್ರು 3,500 4,000 ಆಗಲೇ 5-6 ಬಂದುಬಿಡ್ತು. ನನಗೂ ಸ್ವಲ್ಪ 6,000 ಬಾಡಿಗೆ ಕಟ್ಟೋದ, ಅಷ್ಟೇ ನಾವು ಕೆಲಸ ಮಾಡಬೇಕಾಗಿತ್ತು. 6,000 ಬಾಡಿಗೆ ಕಟ್ಟೋದ ಅಂತೇಳ್ಬಿಟ್ಟು ಸ್ವಲ್ಪ ಹೊಲಿಗೆ ಕ್ಲಾಸ್ ಎಲ್ಲ ನಾನು ಮಾಡಿದೆ. ಆಮೇಲೆ ಏನು ಮಾಡಿದೆ ಅಂದರೆ ನಮ್ಮನೆಯವ್ರು ಅಂದರು, ನೀನು ಇಷ್ಟು ಚೆನ್ನಾಗಿ ಬಟ್ಟೆ ಎಲ್ಲ ಹೊಲಿತೀಯಾ ಮಾಡ್ತೀಯಾ, ಆದರೆ ನಿಂಗೆ ಬಟ್ಟೆ ಬರ್ತಾ ಇಲ್ಲ, ಜನಕ್ಕೆ ಬರೋಕ್ಕೆ ತುಂಬ ಕಷ್ಟ ಆಗ್ತದೆ. ಮತ್ತು ನಾವು ಮೇಲ್ಮನೇಲಿದ್ವಿ, ಅಲ್ಲಿಗೂ ಸಹಿತ ಏಜ್ ಆದವರಿಗೆಲ್ಲ ಹತ್ತಿ ಬರೋದಕ್ಕೆ ಕಷ್ಟ ಆಗ್ತಿತ್ತು. ಇದು ನಮ್ಮ ಬಾಡಿಗೆ ಮನೆ ಆಗಿದ್ದಕ್ಕೆ ನಾವು ಆ ಮನೆನ ಚೇಂಜ್ ಮಾಡಿದ್ವಿ. ಅದೇ ಸ್ವಂತ ಮನೆ ಆಗಿದ್ರೆ ನಾವು ಅಲ್ಲೇ ಇರಬೇಕಿತ್ತು. ನನ್ನ ಕೆಲಸ ಸಹಿತ ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಈ ಮನೆಗೆ ಬರೋಕ್ಕೆ ಕಾರಣ ನಮ್ಮ ಯಜಮಾನ್ರು ಫ್ರೆಂಡ್ಸ್. ಅವ್ರು ತುಂಬ ಫೋರ್ಸ್ ಮಾಡಿದ್ರು, ಇಲ್ಲಿಗೆ ಹೋಗೋಣ, ನಿನಗೆ ಬಟ್ಟೆ ಜಾಸ್ತಿ ಬರುತ್ತೆ, ಕಸ್ಟಮರ್ ಜಾಸ್ತಿ ಆಗ್ತಾರೆ. ಯಾಕಂದರೆ ಸಿಟಿ ಅಂದರೆ ಇದು ಇಲ್ಲಿ ಆನಂದಪುರದಿಂದ ಸ್ವಲ್ಪ 1-2 ಹೆಜ್ಜೆ ನಡೆದ್ರೆ ಇದೆ. ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರಕ್ಕೆಲ್ಲ ಒಂದು ಮಿಲ್ ಅಡ್ಡ ಬಂದಿದೆ, ಅಲ್ಲಿಂದ ಈ ಕಡೆ ಬರಬೇಕು. ಅದು ತುಂಬ ದೂರ ಏನಲ್ಲ, ಅಂದರೆ ಜನ ತುಂಬ ಓಡಾಡೋ ಜಾಗನೇ ಆಗಿರೋದ್ರಿಂದ ನಮ್ಮ ಮನೆಯವ್ರು ನಿಂಗೆ ಅಲ್ಲಿ ಬಟ್ಟೆ ಚೆನ್ನಾಗಿ ಬರುತ್ತೆ, ಅಲ್ಲಿ ಹೋಗೋಣ ಬಾ ಅಂತ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ, ಇಲ್ಲ ಇಲ್ಲಿ ಬರೋಕ್ಕಾಗಲ್ಲ, ಮಿಲ್ ಇರೋದ್ರಿಂದ ನನಗೆ ಇಲಿಗಳ ಕಾಟಕ್ಕೆ ಸ್ವಲ್ಪ ಹೆದರಿಕೆ ಆಗಿತ್ತು. ಯಾಕಂದರೆ ಬೇರೆಯವ್ರ ಬಟ್ಟೆಗಳೆಲ್ಲ ಇಟ್ಟಿರ್ತೀವಿ, ಇಲಿ ಕತ್ತರಿಸಿದ್ರೆ ಏನು ಮಾಡೋದು ಅಂತ, ಬೇಡ ರೀ ಹೋಗೋದು ಬೇಡ ಅಂತ ಹೇಳಿದೆ. ಆಗ ಅವ್ರು ಏನಂದ್ರು, ಇಲ್ಲ ನೀನು ಅಲ್ಲಿ ಒಂದು ಎಕ್ಸ್ಟ್ರಾ ರೂಮ್ ಇದೆ, ಅಲ್ಲಿ ನೀನು ಟೈಲರಿಂಗ್ ಮಾಡ್ಬೋದು, ಬಟ್ಟೆ ತುಂಬ ಚೆನ್ನಾಗಿ ಬರುತ್ತೆ ಬಾ ಅಂತ ಹೇಳಿದ್ರು. ಅದು ಲಾಕ್ಡೌನ್ ಟೈಮ್ ಆಗಿದ್ದಕ್ಕೆ ನಾನು ಸಹಿತ ಮನ್ಸು ಚೇಂಜ್ ಮಾಡಿ ಬಂದ ತಕ್ಷಣ ತುಂಬ ಚೆನ್ನಾಗಿ ನನಗೆ ತುಂಬ ಜನ ಕಸ್ಟಮರ್ ಹೋಗ್ಬಿಟ್ಟಿದ್ರು ಫ್ರೆಂಡ್ಸ್. ಆಮೇಲೆ ಯಾರೆಲ್ಲ ಕಸ್ಟಮರ್ ಹೋಗಿದ್ರು ಅವರೆಲ್ಲರೂ ವಾಪಸ್ ಬಂದರು. ಈಗ ನಾನು ಚೆನ್ನಾಗೇ ಬಟ್ಟೆ ಹೊಲಿತಾ ಇದ್ದೀನಿ. ಅದೇ ನಾನು ಅಲ್ಲೇ ಇದ್ದೀರಾ, ನಾನೀಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಅದೇ ಸ್ವಂತ ಮನೆಗಿದ್ರೆ ನೀವು ಅಲ್ಲೇ ಇರಬೇಕಾಗ್ತಿತ್ತು, ಬಿಟ್ಟು ಬರೋಕ್ಕಾಗ್ತಿಲ್ಲ, ಇಲ್ಲಾಂದರೆ ಅಂಗಡಿ ಮಾಡಬೇಕಾಗ್ತಿತ್ತು. ಕೆಲವರಿಗೆ ಅಂಗಡಿ ಮಾಡೋದಕ್ಕೆ ಆಗೋದೇ ಇಲ್ಲ, ಯಾಕಂದರೆ ಮನೆಯವ್ರ ಸಪೋರ್ಟ್ ಎಲ್ಲ ಇರೋದಿಲ್ಲ ಅಂಗಡಿ ಮಾಡೋದಕ್ಕೆ. ಹಾಗಾಗಿ ಮನೆಯಲ್ಲಿ ನಾವೀಗ ಬಾಡಿಗೆ ಮನೆ ಈಗೂ ಸಹಿತ ನನಗೇನಾದರೂ ಇಲ್ಲಿ ಬಟ್ಟೆ ಚೆನ್ನಾಗಿ ತುಂಬ ಬರುತ್ತೆ ಇಲ್ಲ ಅಂದ್ರೆ ಬೇರೆ ಒಂದು ಸಿಟಿ ಏರಿಯಾಗೆ ಸಹಿತ ಹೋಗ್ಬೋದು. ಅದೇ ನಿಮಗೆ ಸ್ವಂತ ಮನೆ ಆದರೆ ಇಲ್ಲೇ ಇರಬೇಕಾಗತ್ತೆ. ಬಟ್ಟೆ ಬಂದು ತುಂಬ ಜನ ನನಗೆ ಕಮೆಂಟ್ ಮಾಡಿ, ಒಬ್ಬೊಬ್ಬರು ಕಮೆಂಟ್ ಮಾಡ್ತಾರೆ, ಅಕ್ಕ ನನಗೆ ಎಲ್ಲ ಥರ ಟ್ಯಾಲೆಂಟ್ ಇದೆ, ಹೊಲಿಯೋಕ್ಕೆ ಆಸಕ್ತಿ ಇದೆ, ಎಷ್ಟು ಬಟ್ಟೆ ಬಂದರೂ ಹೊಲಿತೀನಿ ಅನ್ನೋ ಮನಸ್ಸಿದೆ, ನಂಗೆ ಬಟ್ಟೆ ಬರ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದೇನು ಅಂದರೆ, ನಿಮ್ಮ ಏರಿಯಾದಲ್ಲಿ ಎಷ್ಟು ಜನ ತುಂಬ ಜನ ಟೈಲರ್ ಇದ್ದರೂ ಸಹಿತ ಬಟ್ಟೆ ಬರಲ್ಲ. ಮತ್ತು ಸಿಟಿಗಿಂತ ಒಳಗಿದ್ರೂ ಸಹಿತ ಸ್ವಲ್ಪ ಬಟ್ಟೆ ಬರೋದು ಕಡಿಮೆ ಆಗುತ್ತೆ. ಇಲ್ಲ ನಾವು ಸಿಟಿಯಲ್ಲೇ ಇದ್ದೀವಿ, ಜನಕ್ಕೆ ಗೊತ್ತಾಗ್ತಿದೆ ನಾವು ಬಟ್ಟೆ ಹೊಲಿಯೋದು, ಆಮೇಲೆ ಈ ರೀತಿ ಇದ್ರೂ ನಮಗೆ ಬಟ್ಟೆನೇ ಬರಲ್ಲ ಅಂತ ಏನಾದರೂ ಹೇಳಿದರೆ ಏನು ಮಾಡಬೇಕು ಅಂತಂದರೆ, ನೀವು ನೋಡ್ಕೊಳ್ಳಿ, ಸಿಟಿ ಒಳಗೆ ನಾವು ಇದ್ರೂ ಬಟ್ಟೆ ಬರ್ತಿಲ್ಲ ಅಂದರೆ ಇನ್ನೇನೋ ಪ್ರಾಬ್ಲಮಿಂದ ಇರ್ಬೋದು. ಆದರೆ ನೀವು ಸಿಟಿಯಲ್ಲಿದ್ದೀರಾ, ಜನಕ್ಕೆ ಕಾಣಿಸ್ತಾ ಇದ್ದೀರಾ ಅಂದರೆ ಬಟ್ಟೆ ಬಂದೇ ಬರುತ್ತೆ. ಬಟ್ಟೆ ಬರ್ದಿದ್ದ ಕಾರಣ ಏನು ಅಂದರೆ, ತುಂಬ ಜನ ಟೈಲರ್ಸ್ ಆದರೆ ಬಟ್ಟೆ ಬರೋದಿಲ್ಲ. ಮತ್ತು ಈಗ ಹಂಗಂತೇಳಿ ಟೈಲರ್ಸ್ ಬೇರೆಯವ್ರು ಬಂದರೆ ನಮಗೆ ಬಟ್ಟೆ ನಾವು ಸ್ಟಿಚ್ ಚೆನ್ನಾಗಿ ಮಾಡ್ತೀವಿ, ಕರೆಕ್ಟಾಗಿ ನಾವು ಕಸ್ಟಮರ್ಗೆ ಹೇಳಿ ಟೈಮಿಗೆ ಕೊಡ್ತೀವಿ ಅಂದರೆ, ಎಷ್ಟೇ ಜನ ನಿಮ್ಮ ಅಕ್ಕಪಕ್ಕ ಟೈಲರ್ಸ್ ಇರಲಿ, ನಿಮಗೆ ಬಟ್ಟೆ ಅನ್ನೋದು ಬಂದೇ ಬರುತ್ತೆ. ಅದು ಗ್ಯಾರಂಟಿ ಫ್ರೆಂಡ್ಸ್. ಯಾಕಂದರೆ ಅದು ನನಗೆ ಅನುಭವ ಆಗಿದೆ. ನಮ್ಮ ಸ್ಟಿಚ್ಚಿಂಗ್ ಅವರಿಗೆ ಇಷ್ಟ ಆಯಿತು, ನಾವೇನು ತಪ್ಪಿಲ್ದಂಗೆ ಹೊಲ್ಕೊಡ್ತೀವಿ ಅಂತಂದರೆ ಬಟ್ಟೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅಂತಲೇ ನನ್ನ ನಂಬಿಕೆ. ಆದರೆ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನನಗೆ ಇಷ್ಟು ಕಮೆಂಟ್ ಮಾಡ್ತಾ ಇದ್ದಾರೆ, ಅಕ್ಕ ನಂಗೆ ಹೊಲಿಯೋ ಮನಸ್ಸಿದೆ, ನಂಗೆ ಹೊಲಿಯೋ ಇಷ್ಟ ಇದೆ, ಬಟ್ಟೆ ಮೊದಲು ಬರ್ತಿತ್ತು ಈಗ ಬರ್ತಿಲ್ಲ ಅಂತಾರೆ. ಮೊದಲು ಬರ್ತಿತ್ತು ಈಗ ಬರ್ತಿಲ್ಲ ಅಂತಂದರೆ ನೋಡ್ಕೊಳ್ಳಿ, ಟೈಲರ್ಸ್ ತುಂಬ ಜಾಸ್ತಿ ಆದರೆ ನೀವು ಇನ್ನೊಂದು ಅಂಗಡಿ ಮಾಡೋಕ್ಕೆ ಸಾಧ್ಯ ಆದರೆ ಅಂಗಡಿ ಮಾಡಿ. ತುಂಬ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ, ಇಲ್ಲ ನನಗೆ ಯಾವುದೇ ಥರ ನಾವೀಗ ಫ್ರೆಂಡ್ಸ್ ಒಂದೇ ಥರ ನಾವು ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಈಗ ನೋಡಿ, ನಾವು 10 ವರ್ಷದಿಂದ ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿತ್ತು, ನಾವು ಹಗಲು ರಾತ್ರಿ, ಈಗ ನಾನೇ ಎಕ್ಸಾಂಪಲ್ ಹಗಲು ರಾತ್ರಿ ಸ್ಟಿಚ್ ಮಾಡ್ತಿದ್ದೆ, ಎಷ್ಟೇ ಸ್ಟಿಚ್ ಮಾಡಿದ್ರು ನನ್ನ ಆರೋಗ್ಯ ಏನೂ ಹದಗೆಡ್ತಿರ್ಲಿಲ್ಲ. ಅದೇ ಇವಾಗ
ನಾನು ಹಗಲು ರಾತ್ರಿ ಹೊಲಿದೆ ಅಂದರೆ 3ನೇ ದಿವಸಕ್ಕೆ ನನಗೆ ತಲೆನೋವು, ಮೈಗ್ರೇನ್ ತಲೆನೋವು ಆಗಿರ್ಬೋದು, ಹಾಗೆ ಮೈಕೈ ನೋವಾಗಿ ಈ ಥರ ಬರುತ್ತೆ. ಹಾಗಾಗಿ ನಾವು ಹೇಳೋದು, ನಾವು ಈಗ ನನಗೆ ತುಂಬ ಬಟ್ಟೆ ಬರ್ತಿದೆ ಅಂತ ಹೇಳ್ಬಿಟ್ಟು ಇನ್ನು 5 ವರ್ಷಕ್ಕೂ ನನಗೆ ಇದೇ ಥರ ಬಟ್ಟೆ ಬರುತ್ತೆ, ನಾನು ಇದೇ ಥರ ಹೊಲಿತಿರ್ತೀನಿ ಅನ್ನೋದು ನಂಬ್ಕೊಳ್ಳೋದು ತುಂಬ ಅದು ಥರ ಮೂರ್ಖತನ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದಕ್ಕೆ ನಾನು ಇವತ್ತು ಏನು ಹೇಳೋದು ಅಂದರೆ, ನಾವು ಅಂದರೆ ಚೇಂಜ್ ಆಗ್ತಾ ಇರಬೇಕು. ಈಗ ಒಬ್ಬೊಬ್ರು ಹೇಗಂದರೆ ನಾನು ಸಾದಾ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸು ಅಷ್ಟೇ, ಡಿಸೈನ್ ಏನು ಹೊಲಿಯೋದಿಲ್ಲ, ಎಂಬ್ರಾಯ್ಡ್ರಿ ಏನು ನಾನು ಮಾಡಿಸ್ಕೊಡೋದಿಲ್ಲ, ಆ ಥರ ಇರ್ತಾರೆ. ಆ ಥರ ಇರೋರಿಗೆ ಬಟ್ಟೆ ಬರೋದಿಲ್ಲ. ನೀವು ಹೊಸದನ್ನು ಕಂಡುಹಿಡಿಬೇಕು. ಅವ್ರ ಹತ್ರ ಇಲ್ಲದೆ ಇರೋ ಟ್ಯಾಲೆಂಟ್ ನನ್ನ ಹತ್ರ ಏನಾದರೂ ಇದೆಯಾ ಅನ್ನೋದನ್ನ ನಾವು ಹೊಸದಾಗಿ ನಾವು ಬೇಕಾದರೆ ನೀವು ಒಂದು ವಾರ ಯಾವುದೇ ಥರ ಯಾರಿಗೆ ಕಸ್ಟಮರಿಗೂ ಬಟ್ಟೆ ಹೊಲಿದು ಕೊಡ್ದಿರಂಗೆ ಇರಿ. ಆದರೆ ನೀವು ಸ್ಪೆಷಲ್ ಆಗಿರೋ ಟ್ಯಾಲೆಂಟನ್ನು ನಾನು ತೋರಿಸ್ತೀನಿ ಅಂದರೆ ನಿಮಗೊಂದು ವ್ಯಾಲ್ಯೂ ಇದ್ದೇ ಇರುತ್ತೆ. ಅವ್ರ ಹತ್ರ ಇದ್ದೇ ಇರೋದು ಏನೋ ಸ್ಪೆಷಲ್ ಗುಣ ನನ್ನ ಹತ್ರ ಇದೆ, ಅದನ್ನು ನಾನು ಹೊರ ಹಾಕಬೇಕು ಅಷ್ಟೇ. ನನ್ನ ಹತ್ರ ಏನು ನಾವು ಫಸ್ಟಿಗೆ ಏನು ಮಾಡ್ತೀವಿ ಗೊತ್ತಾ ಫ್ರೆಂಡ್ಸ್, ಅವಳು ಅದು ಮಾಡಲ್ಲ ಇದು ಮಾಡಲ್ಲ, ಅವಳಿಗೆ ಅಷ್ಟು ಬಟ್ಟೆ ಬರುತ್ತೆ ಅದನ್ನು ನಾವು ನೋಡ್ತೀವಿ ಬಿಟ್ಟರೆ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಹೊರಗೆ ಹಾಕಲ್ಲ ನಾವು. ಅಂದರೆ ನಾನು ಏನು ನನ್ನ ಕೆಲಸನ ಗ್ರೋ ಮಾಡಬೇಕು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ, ಬೇರೆಯವ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಾ ಇರ್ತೀನಲ್ವಾ. ಈಗ ಎಕ್ಸಾಂಪಲು ನಾನು ಇಷ್ಟೇ ಹೇಳ್ತೀನಿ, ನನ್ನ ಸ್ಟೂಡೆಂಟೇನೆ ಟೈಲರಿಂಗ್ ಕಲ್ತ್ಬಿಟ್ಟು ಎಂಬ್ರಾಯ್ಡ್ರಿನೂ ಕಲ್ತ್ಬಿಟ್ಟು ಶಾಪ್ ಮಾಡಿದ್ಲು. ನಾನು ಅವಳು ನನಗೇನು ಶಾಪಿಗೆ ಕರೆದಿರಲಿಲ್ಲ, ಓಪನಿಂಗ್ ಬರ್ರಿ ಅಂತಲೂ ಕರೆದಿರಲಿಲ್ಲ. ನನಗೆ ಸಾರಿ ಅಕ್ಕ, ನನಗೆ ಇದು ಅರ್ಜೆಂಟಲ್ಲಿ ಕರೆಯೋಕ್ಕಾಗಿಲ್ಲ ಅಂದ್ರೆ ಓಕೆ ಪರವಾಗಿಲ್ಲ. ಆದರೆ ನಾನು ಮರು ದಿವಸ ಏನಕ್ಕೋ ಅಲ್ಲಿ ಹೋಗೋದಿತ್ತು, ಅವಳ ಅಂಗಡಿಗೆ ಹೋದೆ. ಆದರೆ ನಂಗೊಂದು 2-3 ಜನ ಹೇಳಿದ್ರು, ನಿಮ್ಮ ಹತ್ರನೇ ಕಲ್ತ್ಬಿಟ್ಟು ನಿಮ್ಮೂರಲ್ಲೇ ಅಂದರೆ ನಿಮ್ಮ ಮನೆಗೂ ಅಂಗಡಿಗೂ ದೂರ ಇಲ್ಲ, ಇಲ್ಲೇ ಅಂಗಡಿ ಮಾಡಿಬಿಟ್ಲು, ನಿಮಗೆ ಬಟ್ಟೆ ಬರುತ್ತಾ ಇಲ್ಲ ಅಂತೇಳಿ ಇನ್ನು ಬೇರೆ ಜನಗಳು ಹೇಳಿದ್ರು. ಐ ಡೋಂಟ್ ಕೇರ್, 3 ಜನ ಹೇಳಿದ್ರು. ನಾನು ಅದಕ್ಕೆ ನನ್ನ ಕಸ್ಟಮರು ನನಗೆ ಬಂದೇ ಬರ್ತಾರೆ ಅಲ್ವಾ. ನನಗೆ ಇವತ್ತರ ನನಗೆ ಫ್ರೆಂಡ್ಸು ಒಂದೊಂದ್ಸಲಿ ತುಂಬ 1 ಊರು ಜನ ಕಸ್ಟಮರೇ ಬೇರೆ ಕಡೆ ಹೋಗಿದ್ದು ಇದೆ, ಅವರೆಲ್ಲ ಬಂದು ನನಗೆ ಹೇಳಿದ್ದು ಇದೆ. ಆದರೆ ನಾನು ಇಲ್ಲ, ಇವತ್ತು ಹೋಗಿರ್ಬೋದು ಅವರೆಲ್ಲ, ಇನ್ನೊಂದು ದಿವಸ ನನ್ನ ಬಗ್ಗೆ ಗೊತ್ತಾಗಿ ಅವರು ಬರ್ತಾರೆ ಅಂತ ನಾನು ಕಾದಿದ್ದೀನಿ. ಹಾಗಂತ ಅವ್ರು ಬರ್ತಾರೆ ಅಂತ ನೀವು ಹಾಗೆ ಇರಬೇಡಿ. ಅವರು ಹೋದವರು ಬೇರೆ ಕಡೆ ಹೋದವರು ಹೋಗಲಿ, ನಿಮ್ಮ ಹತ್ರ ಏನು ನಿಮಗೆ ಯಾರು ಬಟ್ಟೆ ಕೊಡ್ತಾರಲ್ಲ ಅವರಿಗೆ ನೀವು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಚೆನ್ನಾಗಿ ಹೊಲ್ಕೊಡಿ. ಆಗ ಅವರ ಬಟ್ಟೆನ ನೋಡಿಬಿಟ್ಟು ಹೋದಂಥ ಕಸ್ಟಮರು ಮತ್ತೆ ಬರ್ತಾರೆ. ಈಗ ನನಗೆ ಕಮೆಂಟಲ್ಲಿ ಹೇಳಿದ್ರಲ್ವ 3 ತಿಂಗಳಿಂದ ತುಂಬ ಚೆನ್ನಾಗಿ ಬಟ್ಟೆ ಬರ್ತಿತ್ತು, ಈಗ ಬರ್ತಿಲ್ಲ ಅಂತೇಳ್ಬಿಟ್ಟು. ಈ ರೀತಿ ನನಗೂ ಪ್ರಾಬ್ಲಮ್ ಆಗಿದೆ. ಅಂದರೆ ಒಂದು ಇಡೀ ಊರು ಜನನೇ ಚೆನ್ನಾಗಿ ಟೈಲರಿಂಗ್ ಅಂದರೆ ಚೆನ್ನಾಗಿ ಬಟ್ಟೆ ಹೊಲ್ಕೊಡ್ತಾರೆ ಅಂತ ಹೋಗಿದ್ದಾರೆ. ಹೋಗ್ಬಿಟ್ಟು ಏನಾಗಿದೆ ಅಂತಂದರೆ 1 to double ರೇಟ್ ಅವ್ರ ಹತ್ರ, ಅದನ್ನು ಕೊಡೋಕ್ಕಾಗ್ದೇನೆ ಈಗ ರೈತಾಪಿ ಜನ ಇದ್ದಾಗ ಅವ್ರಿಗೆ ಎಷ್ಟು ಅಂತ ಮನೇಲಿ ಬೈತಾರೆ. ಏನು ಒಂದು ಬ್ಲೌಸಿಗೆ 1600 ತೊಗೊಂಡ್ರೆ ಎಂತ ರೇವತಿ ಅಕ್ಕ ನೋಡು ಹೊಲ್ಕೊಡ್ತಿದ್ರ. ಫ್ರೆಂಡ್ಸ್, ನಾನು ಏನು ಅಂತಂದರೆ ನನ್ನ ಕೆಲಸಕ್ಕೆ ಏನು ಚಾರ್ಜ್ ಇದೆ ಅದನ್ನು ಮಾಡ್ತೀನಿ ನಾನು. ಅದು ಬಿಟ್ಬಿಟ್ಟು ಇವ್ರು ಜಾಸ್ತಿ ಕೊಡ್ತಾರೆ, ಇವ್ರ ಹತ್ರ ಜಾಸ್ತಿ ದುಡ್ಡು ಇಸ್ಕೋಬೇಕು, ಇವ್ರು ಕಡಿಮೆ ಕೊಡ್ತಾರೆ, ಇವ್ರು ಕಡಿಮೆ ಇಸ್ಕೋಬೇಕು ಅಂತಲ್ಲ. ತುಂಬ ಅತಿ ಬಡವರು ಬಂದಾಗ ಒಂದು ಸ್ವಲ್ಪ ನೋಡಿ 50 ರೂಪಾಯಿ ಕಮ್ಮಿ ಮಾಡಿ ತಗೊಳ್ತೀನಿ. ಅಡಿಲ್ಲ ಇವರು ಚೆನ್ನಾಗಿ ಅಂದರೆ ಚೆನ್ನಾಗಿ ಶ್ರೀಮಂತರು ಅಂತ ಹೇಳ್ಕೊಂಡು ಅದು 1 to triple ರೇಟ್ ಹೇಳಿ ಇಸ್ಕೋಬಾರ್ದು. ಆ ದುಡ್ಡು ನಮಗೆ ಈಗ ಇಸ್ಕೊಂಡ್ರು ಅದು ಇನ್ನೊಂದರಲ್ಲಿ ಹೋಗುತ್ತೆ. ಆ ರೀತಿ ಯಾವತ್ತೂ ನಾನು ಮಾಡೋದಿಲ್ಲ. ನಂದು ಏನು ನ್ಯಾಯ ಬೆಲೆ ಕರೆಕ್ಟಾಗಿ ಅಮೌಂಟ್ ಇರುತ್ತೋ ಅದನ್ನು ನಾನು ಇಸ್ಕೊಳ್ತೀನಿ, ಕೆಲಸ ಮಾಡ್ತೀನಿ ಕರೆಕ್ಟಾಗಿ. ಆ ರೀತಿ ಮಾಡಿ ಇವತ್ತೆಲ್ಲ ನಾಳೆ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ. ಆದರೆ ನಾನು ಹೊಸದು ಏನು ಹೇಳೋದು ಅಂತಂದರೆ, ನಿಮ್ಮ ಹತ್ರ ಯಾಕೆ ಬಟ್ಟೆ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಡಿ. 1-2 ದಿನ ಥಿಂಕ್ ಮಾಡಿ. ಈಗ ಏನು ಗೊತ್ತಾ, ನನಗೆ ಕಮೆಂಟ್ ಮಾಡ್ತಾರಲ್ವ, ನನಗೆ ಅವ್ರ ಊರಿನ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ನನ್ನ ಏರಿಯಾದು ನನ್ನ ಊರಿಂದು ಏನು ನಾನು ಏನು ಮಾಡಬೇಕು ಅಂತ. ಈಗ ನಮ್ಮೂರಲ್ಲಿ ಈಗ ತುಂಬ ಜನ ಟೈಲರ್ಸ್ ಆಗಿದ್ದಾರೆ. ನನಗೂ ಒಂದೊಂದ್ಸತಿ ಯೋಚನೆ ಬರುತ್ತೆ, ಇನ್ನೂ ಟೈಲರ್ಸ್ ಆದರೆ ನಮಗೆ ಬಟ್ಟೆ ಬರುತ್ತೋ ಇಲ್ಲೋ ಅಂತೇಳಿ. ಅದಕ್ಕೆ ನಾನು ಏನು ಮಾಡಬೇಕು, ಏನಾದರೂ ಹೊಸದಾಗಿ ನಾನು ಕಂಡುಹಿಡ್ಕೋಬೇಕು. ಈಗ ನಾನು ಬಾಡಿಗೆ ಮನೆ ಇರೋದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ತೀರಾ ಬಟ್ಟೆ ಬರಲೇ ಇಲ್ಲ ಅಂತ ಅಂದರೆ ಬಟ್ಟೆ ಬರಲ್ಲ ಅಂತ ಮಾತ್ರ ಯಾವತ್ತೂ. ಯಾಕಂದರೆ ನನ್ನ ಸ್ಟಿಚ್ಚು ಚೆನ್ನಾಗಾಗಿ ತಂದು ಕೊಡೋರು ಎಷ್ಟೇ ಜನ ಟೈಲರ್ಸ್ ಇದ್ದರೂ ನನಗೆ ತಂದು ಕೊಡೋರು ಇದ್ದೇ ಇರ್ತಾರೆ. ಆದರೆ ತೀರಾ ಒಂದೊಂದ್ಸಲಿ ನಾವು ಇದೇ ಪೊಸಿಷನ್ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಚೇಂಜ್ ಆದ ಕಾಲದಲ್ಲಿ ನನ್ನ ಮನೆ ಚೇಂಜ್ ಮಾಡ್ತೀನಿ ಅಷ್ಟೇ. ನನ್ನ ಮನೆ ಚೇಂಜ್ ಮಾಡ್ತೀನೋ ಇಲ್ಲಾಂದ್ರೆ ನಾನೊಂದು ಅಂಗಡಿನೇ ಮಾಡ್ತೀನೋ, ಏನಾದರೂ ನಾವು ಬದಲಾವಣೆ ಮಾಡ್ಕೊಳ್ಳೇಬೇಕು. ಬದಲಾವಣೆ ಇಲ್ಲ, ನಾನು ಇಲ್ಲೇ ಇರ್ತೀನಿ ಹಿಂಗೆ ಇರೋದು ಅಂತಂದರೆ ನಿಮ್ಮ ಕೆಲಸದಲ್ಲೂ ಸಹಿತ ಬದಲಾವಣೆ ಆಗಲ್ಲ. ನೀವು ಜನನ ಅಟ್ರಾಕ್ಟ್ ಮಾಡೋಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡಿ. ಹೆಂಗಂದರೆ ನಾವು ಇನ್ನೂ ಫಿನಿಶಿಂಗ್ ನೀಟಾಗಿ ಕೊಡೋದು, ಇನ್ನೂ ಚೆನ್ನಾಗಿ ಹೊಲ್ಕೊಡೋದು, ಹೊಸ ಟ್ರೆಂಡು. ಈಗ ನಿಮಗೆ ಬ್ಲೌಸ್ಗಳು ಬರ್ತಿಲ್ವಾ, ನಾನು ಒಂದು ನಿಮಗೆ ಉಪಯೋಗ ಹೇಳ್ತೀನಿ. ನಿಮಗೆ ಬ್ಲೌಸ್ಗಳು ಬರ್ತಿಲ್ವಾ, ಗೌನೆಲ್ಲ ಚೆಂದ ಹೊಲಿದ್ಬಿಟ್ಟು ಒಂದು ಹಾಕಿ. ಆಗ ನಿಮಗೆ ಗೌನು ಹೊಲಿ ಕೊಡೋರು ಯಾರೂ ಇಲ್ಲ. ಇವಾಗ ಗೌನ್ ಆಗಿರ್ಬೋದು, ಕ್ರಾಪ್ ಟಾಪ್ ಆಗಿರ್ಬೋದು, ಫ್ರಾಕ್ಗಳಾಗಿರ್ಬೋದು, ಲಂಗ ಬ್ಲೌಸ್ಗಳಾಗಿರ್ಬೋದು, ಈ ರೀತಿ ಹೊಲಿದ್ಬಿಟ್ಟು 1-2 ನೀವು ಹ್ಯಾಂಗ್ಲರಲ್ಲಿ ಹಾಕಿ ಅದಕ್ಕೆ ಟ್ರೆಂಡ್. ನೀವು ಅಂತಿರೋ ಬಿಡ್ತಿರೋ ನಮ್ಮ ತಂಗಿ
ಟೈಲರಿಂಗ್ ಮಾಡ್ಕೊಂಡು ಅವಳಿಗೆ ಲಂಗ ಬ್ಲೌಸು ಮತ್ತು ಅಂಬ್ರೆಲಾ ಕ್ರಾಪ್ ಟಾಪು ತುಂಬ ಬರೋದವಳು, ಅಷ್ಟು ಹೊಲಿದ್ಲು. ಆಮೇಲೆ 2 ಪೀಸ್ ಟಾಪ್, ಅವಾಗ 2 ಪೀಸ್ ಚೂಡಿದಾರ ಹೊಲಿಸ್ತಾ ಇದ್ರು, ಈಗಾದ್ರೆ ಟಾಪ್ ಬಂದಿದೆ. ಅವಳು ಅದನ್ನು ಹೊಲಿದು ಅದರಲ್ಲೇ ಫೇಮಸ್ ಆಗಿಬಿಟ್ಟಿದ್ಲು ಅವಳು. ಹಾಗೆ ನಿಮಗೆ ಬ್ಲೌಸೇ ಹೊಲಿತೀನಿ ನಾನು, ಬ್ಲೌಸ್ ಬಂದರೆ ಅಷ್ಟೇ ಹೊಲಿತೀನಿ, ಆ ರೀತಿ ಮಾಡಬೇಡಿ. ಹೊಸದು ಈಗ ನಿಮಗೆ ಬಟ್ಟೆ ಬರಲಿಲ್ವಾ, ಹೊಸದಾಗಿ ಏನು ಸ್ಟಿಚ್ ಮಾಡಬೇಕು, ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಥರ ಆಗ್ತಾರೆ. ಒಂದು ಥರ ಡಿಸೈನ್ ಅಲ್ಲ, 108 ಥರ ಡಿಸೈನ್ ಇರುತ್ತೆ. ನೀವು ಕಲ್ತ್ಕೊಳ್ಳಿ, 1 ತಿಂಗಳು ಅದಕ್ಕೆ ಟೈಮ್ ಕೊಡಿ, ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅಂತ. ಬಟ್ಟೆ ಬರ್ತಿಲ್ಲ ಅಂತ ತಲೆ ಕೆಡಿಸ್ಕೊಬಿಡಿ, ಬಟ್ಟೆ ಬರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನೋಡಿ. ಮತ್ತು ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋದು ಅಂತಂದರೆ, ಸ್ವಂತ ಮನೆಗಿಂತ ಬಾಡಿಗೆ ಮನೇಲಿ ನೀವು ಟೈಲರ್ ಕೆಲಸ ಮಾಡ್ತಿದ್ದೀರ ಅಂದರೆ ಖುಷಿಯಾಗೇ ಮಾಡಿ. ಯಾಕಂದರೆ ಇಲ್ಲಿ ನಿಮಗೆ ಬಟ್ಟೆ ಬರಲಿಲ್ಲ ಅಂದರೆ ಚೇಂಜ್ ಮಾಡಿ ಇನ್ನೊಂದು ಕಡೆ ಮಾಡ್ಬೋದು. ಬಟ್ಟೆ ಮತ್ತೊಂದು ಹೇಳೋದು, ಬಾಡಿಗೆ ಮನೇಲಿ ಇದ್ದೀರಾ ಅಂತಂದರೆ ತುಂಬ ಬಟ್ಟೆ ಬರ್ತಾ ಇದೆ ಅಂದಾಗಲೂ ನೀವು ಬಾಡಿಗೆ ಮನೆಯನ್ನು ಚೇಂಜ್ ಮಾಡಿದ್ರೆ ನಿಮ್ಮ ಕೆಲಸಕ್ಕೆ ಹೊಡ್ತಾ ಬೀಳುತ್ತೆ. ಆ ರೀತಿ ತಪ್ಪನ್ನು ಯಾವತ್ತೂ ಮಾಡಬೇಡಿ. ಮತ್ತು ಸ್ವಂತ ಮನೇಲಿದ್ದು ಯಾರಿಗೆ ತುಂಬ ಬಟ್ಟೆಗಳು ಬರುತ್ತೋ ಅವರು ನಿಜವಾಗ್ಲೂ ಅದೃಷ್ಟವಂತರು, ಅವರು ಹ್ಯಾಪಿಯಾಗಿರ್ಬೋದು. ಯಾಕಂದರೆ ಸ್ವಂತ ಮನೇಲಿದ್ದು ತುಂಬ ಬಟ್ಟೆಗಳು ಬರ್ತಿದೆ, ಅವ್ರಿಗೆ ಕಾಂಪಿಟೇಷನ್ ಕೊಡೋಕ್ಕೆ ಯಾವ ಟೈಲರು ಇಲ್ಲ ಅಂದರೆ ಅವರು ಆರಾಮಾಗಿ ಟೈಲರಿಂಗ್ ಕೆಲಸನ ಆರಾಮಾಗಿ ಮಾಡ್ಕೊಬೋದು. ಅದ್ರ ಜೊತೆಗೆ ಇನ್ನೂ ಎಂಬ್ರಾಯ್ಡ್ರಿ ಆ ಥರದನ್ನು ಕಲ್ತ್ಕೋಬೋದು. ಅದೇ ಸ್ವಂತ ಮನೇಲಿದ್ದು ನಿಮಗೆ ಬಟ್ಟೆಗಳು ಬರ್ತಾ ಇಲ್ಲ, ನನಗೆ ದಿನಕ್ಕೆ 1 ಬ್ಲೌಸ್ ಬಂದರೆ ಅಮ್ಮಮ್ಮ ಅನ್ನೋರು, ನೀವು ನೋಡಿ ಅಂಗಡಿ ಮಾಡೋಕ್ಕಾಗಿದ್ರೆ ಅಂಗಡಿ ಮಾಡಿ. ಇಲ್ಲಾಂದರೆ ಈಗ ಸ್ವಂತ ಮನೆಯವ್ರು ಬಿಟ್ಟು ಬಾಡಿಗೆ ಮನೆ ಅಂತೂ ಮಾಡೋ ಹೋಗೋಕ್ಕಾಗಲ್ಲ. ನಂಗೊಬ್ಬರು ಕಸ್ಟಮರ್ ಬಂದಿದ್ರು, ಪಾಪ ತುಂಬ ಹಳ್ಳಿ, ಅವರು ಟೈಲರಿಂಗ್ ಕಲ್ತ್ಬಿಟ್ಟಿದ್ದಾರೆ, ಅಲ್ಲಿ ಬಟ್ಟೆ ಬರ್ತಿಲ್ಲಂತೆ. ಈಗ ಅಲ್ಲಿದ್ದರೆ ನಮ್ಮದು ಕೆಲವೊಂದು ಕಮಿಟ್ಮೆಂಟ್ ಆಗಲ್ಲ. ನಾನು ಆ ಮನೆ ಬೀಗ ಹಾಕ್ಕೊಂಡು ಬಂದು ಇಲ್ಲಿ ಪೇಟೆಲೇ ರೂಮ್ ಮಾಡಿ ನಾನು ಕೆಲಸ ಮಾಡ್ತೀನಿ, ಟೈಲರಿಂಗ್ ಮಾಡ್ತೀನಿ. ಅಂದರೆ ಹೇಗಂದರೆ ಅವ್ರ ಪಾಪ ಅಂಗಡಿ ಮಾಡ್ಬೋದು, ನೈಟ್ ಅವರಿಗೆ ಮನೆಗೆ ಹೋಗೋಕ್ಕೆ ಬಸ್ಸು ಮತ್ತು ಏನೇ ವ್ಯವಸ್ಥೆಗಳಿಲ್ಲ, ಯಾರಾದರೂ ಕರ್ಕೊಂಡು ಹೋಗಲೇಬೇಕಾಗತ್ತಂತೆ. ಪ್ರತಿದಿನ ಅವ್ರ ಮನೆಯವರು ಸಿಗಲ್ಲ. ಹಾಗಾಗಿ ನಾನು ಮಕ್ಕಳನ್ನು ಕರ್ಕೊಂಡು ಇದೇ ಪೇಟೆಗೆ ಬಂದುಬಿಟ್ಟು ಮನೆ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ, ಬಟ್ಟೆ ಜಾಸ್ತಿ ಬರ್ಬೋದೇನೋ ಅಂತೇಳಿ ಅವ್ರಿಗೆ ಈ ಥರ ಕಲ್ತಿರ್ತಾರೆ, ಪಾಪ ಹಳ್ಳಿಯಲ್ಲಿ ಇರ್ತಾರೆ. ಈ ರೀತಿಯವರು ಏನೂ ಮಾಡೋಕ್ಕಾಗಲ್ಲ, ಅಂಗಡಿನ ಮಾಡಲೇಬೇಕಾಗತ್ತೆ. ನಂಗೆ ಅಂಗಡಿ ಮಾಡೋಕ್ಕೆ ಮನಸ್ಸಿಲ್ಲ, ಮನೇಲೇ ಮಾಡ್ತೀನಿ ಅಂತಂದರೆ ಆರಾಮಾಗಿ ನೀವು ಬಾಡಿಗೆ ಮನೇಲಿ ಇದ್ದೀನಿ ಅಂತೇಳಿ ಟೆನ್ಷನ್ ಮಾಡ್ಕೊಂಡು, ನನಗೇನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಈಗ ಸದ್ಯಕ್ಕೆ ನನಗೆ ಆರಾಮಾಗಿ ಇಲ್ಲಿ ಇದ್ದೀನಿ, ನಾವು ಎಲ್ಲಿರ್ತೀವೋ ಅಲ್ಲಿ ಖುಷಿ ಆಗೋದು ಮುಖ್ಯ. ಆದರೆ ಬೆಸ್ಟ್ ಟೈಲರಿಂಗ್ ಅವರಿಗೆ ಬಾಡಿಗೆ ಮನೆ ಬೆಸ್ಟ್ ಅಂತೀವಿ. ಇಲ್ಲಿ ನಮಗೆ ಕಾಂಪಿಟೇಷನ್ ಗೊತ್ತಿಲ್ಲ, ನಮಗೆ ಯಾವ ಟೈಮಲ್ಲಿ ಯಾರು ಕಾಂಪಿಟೇಷನ್ ಕೊಡ್ತಾರೋ ಬಟ್ಟೆ ಬರ್ದಿದ್ದು ಆ ಟೈಮಲ್ಲಿ ಆರಾಮಾಗಿ ನೀವು ಚೇಂಜ್ ಮಾಡ್ಬೋದು. ಸ್ವಂತ ಮನೆ ಆದರೆ ನಿಮಗೆ ಮನೆ ಬಿಟ್ಟು ಹೋಗೋಂಗೂ ಇರಲ್ಲ, ಈ ಕಡೆ ಕೆಲಸ ಬಿಡೋಂಗೂ ಇರಲ್ಲ. ನಾವು ಅಂಗಡಿ ಮಾಡಿ ಅಂಗಡಿ ಬಾಡಿಗೆನೂ ಕಟ್ಟಬೇಕಾಗತ್ತೆ. ಒಬ್ಬೊಬ್ರಿಗೆ ಅಂಗಡಿಯಲ್ಲಿ ತುಂಬ ಸಪೋರ್ಟ್ ಮಾಡಲ್ಲ ಮನೆಯವರು, ಅವಾಗ ಕೆಲಸನೇ ಅವ್ರು ಕಡಿಮೆ ಮಾಡಬೇಕಾಗತ್ತೆ. ಸ್ವಂತ ಮನೆ ಇದ್ದು ಬಟ್ಟೆ ಜಾಸ್ತಿ ಬರ್ತಿದೆ ಅಂದರೆ ಆರಾಮಾಗಿ ತಲೆ ಕೆಡಿಸ್ಕೊಂಬೇಡಿ, ಕೆಲಸ ಮಾಡಿ. ಸ್ವಂತ ಮನೆ ಇದ್ದು ಬಟ್ಟೆ ಬರ್ತಿಲ್ಲ ಅಂದರೆ ಸ್ವಲ್ಪ ನೀವು ಯೋಚನೆ ಮಾಡಿ, ಯಾಕೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಸೋಷಿಯಲ್ ಮೀಡಿಯಾಗಳೆಲ್ಲ ಹಾಕಿ, ಮತ್ತು ವಾಟ್ಸಪ್ ಸ್ಟೇಟಸ್ ಗ್ರೂಪ್, ಮತ್ತು ತುಂಬ ನಿಮಗೆ ಬಟ್ಟೆ ಬರ್ತೀನಿ, ನೀವು ಹೊಸದಾಗಿ ಏನಾದರೂ ಟ್ರೈ ಮಾಡಿ ವೇರ್ ಮಾಡಿ ಫಂಕ್ಷನ್ಗಳಿಗೆ ಹೋಗಿ, ಜಾತ್ರೆ ಈ ರೀತಿ ಜಾಗಗಳಿಗೆ ಹೋದಾಗ ನೀವು ಹೊಲಿದಿರೋ ಬಟ್ಟೆ ನೋಡಿ ಖಂಡಿತವಾಗೂ ಕೊಡ್ತಾರೆ. ನಾನು ತುಂಬ ಟಿಪ್ಸ್ಗಳು ಹೇಳಿದ್ದೀನಿ, ಇವತ್ತು ಹೇಳಿರೋ ಟಿಪ್ಸ್ ಅಂತೂ ನೀವು ಫಾಲೋ ಮಾಡಿ, ಗ್ಯಾರಂಟಿ ಬಟ್ಟೆ ಬರುತ್ತೆ. ಆದರೆ ನಾನು ಈಗೂ ಅಷ್ಟೇ, ಇಲ್ಲಿ ನನಗೆ ಏನಾದರೂ ಅಷ್ಟೊಂದು ಬಟ್ಟೆಗಳು ಕಡಿಮೆ ಅಂದರೆ ಆರಾಮಾಗಿ ನಾನು ಇನ್ನೊಂದು ಮನೆ ಚೇಂಜ್ ಮಾಡ್ತೀನಿ. ಆದರೆ ಚೇಂಜ್ ಮಾಡೋಕ್ಕಿಂತ ಮುಂಚೆ ಜನ ಓಡಾಡ್ತಾ ಇರೋ ಜಾಗ, ಅಂದರೆ ಜನ ಜಾಸ್ತಿ ನೀವು ಟೈಲರ್ ಕೆಲಸ ಮಾಡ್ತಿರೋದು ಗೊತ್ತಾದಾಗ ನಿಮಗೆ ಬರ್ತಾರೆ. ಫಿಟ್ಟಿಂಗ್ ಆಗಿರ್ಬೋದು, ಆಮೇಲೆ ಸ್ಟಿಚಿಂಗ್ ಮಾಡ್ಸೋಕ್ಕಾಗಿರ್ಬೋದು, ಈ ರೀತಿ ಬಂದೇ ಬರ್ತಾರೆ. ಟೈಲರಿಂಗ್ ಕೆಲಸ ಮಾಡೋರಿಗೆ ನನ್ನ ಪ್ರಕಾರ ಸ್ವಂತ ಮನೆಗಿಂತ ಬಾಡಿಗೆ ಮನೆಯೇ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಪೇಟೆ ಹತ್ತಿರ ಇದ್ದರೆ ಸ್ವಂತ ಮನೆಯೂ ಬೆಸ್ಟ್ ಅಂತ ಹೇಳ್ತೀನಿ. ಹೀಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಇವತ್ತು ವಿಡಿಯೋ ಮಾಡೋದ್ರಲ್ಲೇ ಇರಲಿಲ್ಲ ಫ್ರೆಂಡ್ಸ್, ಜಾತ್ರೆಗೆ ಕೊಟ್ಟಿದ್ದೆ. ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಕಮೆಂಟ್ ಬಂದಿತ್ತು, ಹೇಳಿ ಅಕ್ಕ ಅಂತ ಹೇಳ್ತಿದ್ರು. ಹಾಗಾಗಿ ನಂಗೆ ಗೊತ್ತಿರೋಂಥ ಎಲ್ಲ ವಿಷಯಗಳನ್ನ ಹೇಳಿದ್ದೀನಿ. ಲೈವ್ ಬಂದಿಲ್ಲ ಅಂತ ಸಮೇತ ನಮ್ಮ ಮಾಲ ಅವ್ರು ಕೇಳ್ತಾಯಿದ್ರು. ಲೈವ್ಗೆ ಬರ್ತೀನಿ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್. ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಲೈಕಿಗೆ ಕಾಯ್ತಾ ಇರ್ತೀನಿ. ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೂ ಸಹಿತ ಕಾಯ್ತಾ ಇರ್ತೀನಿ. ಬಾಯ್ ಫ್ರೆಂಡ್ಸ್.